Client husband is asking my personal number, sir. What? I'll talk to you personally. Give me your personal number. Sir, you're asking my personal number, sir. Sir, just give me a minute, sir. That's okay, sweetie. ಇಲ್ಲೇನ್ ಮಾಡಾಕತ್ತೀರಿ? ಏನ್ ಮಾಡ್ತಾರೆ? ಸ್ನಾನಗಳಾಯ್ತು, ಬಟ್ಟೆಗಳು ಚೇಂಜ್ ಮಾಡ್ಕೊಂತ ಇದೀನಿ. ಇಲ್ಲೇ ಚೇಂಜ್ ಮಾಡಾಕತ್ತೀರಿ? ಮತ್ತೆ ರೋಡ್ ಮೇಲೆ ಚೇಂಜ್ ಮಾಡಕ್ಕಾಗತ್ತೇನೆ? ಝೂಮ್ ಮೀಟಿಂಗ್ ದಾಗದೀನಿ ನಾನು. ಝೂಮ್ ಮೀಟಿಂಗ್? ಅಯ್ಯಪ್ಪ, ಎಲ್ಲೆಲ್ಲಿ ಝೂಮ್ ಹಾಕ್ಬಿಟ್ರೆ? ಇವರೆಲ್ಲ ಯಾಕೆ ಬಿದ್ದಾರು ಮರೆ? ಸರ್ ಸರ್ ಚಿನ್ನಿ, ಏನ ಹುಡುಗಿರು ಬಿದ್ದೋಗಿದ್ದಾರೆ. ಓಕೆ, ಅವನು ಯಾಕೆ ಬಿದ್ದೋಗಿದ್ದಾನೆ? ನೀನೇ ಏನ್ರ ತೋರ್ಸಿರ್ಬೋದ, ಅದಕ್ಕೆ ಬಿದ್ದಾನವ. ಕಲ್ದಿರಲ್ಲ ಚಿನ್ನಿ, ನನ್ನ ಹತ್ರ ಏನಿದೆ ಅಂತ ನಿನಗೆ ಗೊತ್ತಿಲ್ವಾ? ಯಾರ ಮುಂದೆ ಹೆಂಗ್ ಬಿಹೇವ್ ಮಾಡ್ಬೇಕಂತ ಕಾಮನ್ ಸೆನ್ಸ್ ಇಲ್ಲ. ನಡಿ ಹೊರಗ. ಯಾರ ಇವಳು? ಆಫೀಸಲ್ಲಿ ನಾನೆಲ್ಲ ಮನೆ ಕರ್ಕೊ ಬಂದ್ಬಿಟ್ಟು ನನಗೆ ಕಾಮನ್ ಸೆನ್ಸ್ ಇಲ್ಲ ಅಂತೇಳಿ ಇವಳು ಮಾತು ಇಷ್ಟು ಬೆಂಕಿ ಯಾಕೆ? ಸರ್ ಎಕ್ಸ್ಕ್ಯೂಸ್ ಮಿ ಸರ್. ಸರ್ ಸರ್ ಎಮ್ ಐ ಆಡಿಬಲ್? ಮರದ ಮೇಲೆ ಐತೆ ಮಂಕಿ, ಸೆಕ್ಸಿ ಆಗೋಳೆ ನಮ್ಮ ಪಿಂಕಿ. ರೀ ಬರ್ರಿಲ್ಲ. ಕಲ್ದಿರಲೇ ಬರ್ರಿಲ್ಲ. ಬೆಳಗ್ಗೆ ದಿಗ್ಲಾಗ್ತೈತಿ, ಬ್ಯಾಡ ಕಣಮೋ. ರೀ ಬರ್ರಿ. ಅಡುಗೆ ಮನೆಗೆ ಕರೆದಿರೋದು ಇದಕ್ಕೆ ಅವಳು. ಏನೇ ಇದು ಸ್ವೀಟಿ? ಬಾಂಡೆ. ತಾರ್ಲೆ ಕರೆದಿದ್ದು ಬಾಂಡೆ ತೊಳ್ಯಾಕ. ಜಾತ್ರೆಗೆ ಅಂತ ಕರೆದು ಪಾತ್ರೆ ಕೊಡ್ತಿದ್ದಲ್ಲ ಸ್ವೀಟಿ. ನಿನ್ನ ವಾಯ್ಸ್ ಟೋನ್ ಬೇರೆನೇ ಇತ್ತಲ್ಲ ಸ್ವೀಟಿ. ಬಾಂಡೆ ತೊಳ್ಯಾಕ ಬರ್ರಿ ಅಂದ್ರೆ ನೀವೇನು ಓಡಿ ಬರ್ತಿದ್ರೇನೆ? ಇಲ್ಲಪ್ಪ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಸ್ಕೇಪ್ ಆಗ್ಬಿಡ್ತಿದ್ದೆ. ಅದಕ್ಕೆ ಐಡಿಯಾ. ಮನ್ಯಾಗ ಇಲಿ ಹಿಡಿಯಾಕ ಇಲಿ ಬಲಿ ಮುಂದೆ ಏನ್ ಇಡ್ತಾರ? ಹೇಳ್ಬಾದ ಬೀಜಗಳಿರ್ತಾರೆ. ಹಂಗ ಇದು ಟೆಕ್ನಿಕ್ಗಳು. ಹ್ಞೂ ಮತ್ತೆ. ಸರಿ, ಎಲ್ಲ ತೊಳೆದಿಡ್ತೀನಿ. ಒಂದು ಟೀಗಳಾದ್ರೂ ಮಾಡ್ಕೋಬ. ನಾ ಯಾವತ್ತರ ನಿಮ್ಗೆ ಚಾ ಮಾಡ್ಕೊಡ್ತೇನೆ. ಹೋಗ್ಲಿ, ಕಾಪಿಗಳಾದ್ರೂ ಮಾಡ್ಕೋಬಾರೆ. ಲ್ಯಾಪ್ಟಾಪ್ದಾಗ ಕಾಪಿ ಪೇಸ್ಟ್ ಮಾಡಿಟ್ಟಿರ್ತೀನಿ, ಬಂದ್ ಕೊಡ್ರಿ. ಏನಂದ್ರಿ? ಅದು ಐಟಿಲಿದೆ ಹುಡುಗಿ, ತೆಳ್ಳಗ್ ಬೆಳ್ಳಗ್ ಚೆನ್ನಾಗಿ ಅಂತ ಮದುವೆ ಆದ. ಒಂದು ಟೀನೂ ಮಾಡಕ್ ಬರಲ್ವಲ್ಲ ಸ್ವೀಟಿ. IT ಒಳಗೆ ಟೀ ಐತಂದ್ ಮಾತ್ರಕ್ಕೆ ನಮ್ಗೆ ಟೀ ಮಾಡಕ್ ಹೇಳ್ಕೊಡ್ತಾರನ್ನ? ಏನೋ ಅವರು ಫ್ರೀ ಟೇಬಲ್ ಹೇಳ್ಕೊಟ್ಟಿದ್ರೆ ಚೆನ್ನಾಗಿರೋದು. ನಮ್ಮಂತ ಅಮಾಯಕರ ಗಂಡಂದಿರ ಬಾಳಲ್ಲಿ ಏನೋ ಒಂಚೂರು ಖುಷಿ ಉಳಿತಿತ್ತು ಕಣೆ. ಇದಕ್ಕೇನ್ ಕಮ್ಮಿ ಇಲ್ಲ. ನಿಂತ್ಕಳೆ, ಟೀ ಮಾಡಿ ಹೇಳ್ಕೊಡ್ತೀನಿ, ಕೆಲಸ ಆಯ್. ಒಲ್ಲೆವ, ನಾಳಿಂದ ಮತ್ತೆ ಇದೊಂದು ಎಕ್ಸ್ಟ್ರಾ ಕೆಲಸ ನನ್ಗ ಬೀಳ್ತೈತಿ. ಏನ್ ಮನ್ಯಾಗ ನೀನೇ ಎಲ್ಲಾ ಕೆಲ್ಸಗಳು ಮಾಡಿ ದಬಾಕ್ತಿದ್ಯೇನೋ? ದನ ತಿಂದು ದಬ ಕೆಳಸ್ತಾನೆ. ಒಣ ಮಾತಾಬೇಡ, ಮೊದ್ಲು ಇವನಷ್ಟು ಬಾಂಡೆ ತೊಳೆದ್ ಮುಗಿಸಿ ಮೇಲೆ ಅರ್ವಿ ಒಣ ಹಾಕಿನಿ, ಅವನಷ್ಟು ತೊಂಬ. ಇಷ್ಟ ಜನ ಕೆಲ್ಸಗಳು ಮತ್ತೇನಾದ್ರೂ ಐತ? ಇದನ್ನಿಷ್ಟು ಮಾಡಿ ಮುಗಿಸ ಮತ್ತೆ ಹೇಳ್ತೀನಿ. ಅದು ನೀನ್ ಅನ್ಕೊಂಡಾಗ ಏನಿಲ್ಲ ಚಿನಿ, ಅದು ರೀಲ್ಸ್ ಮಾಡ್ತಿದ್ವಿ ಅಷ್ಟೇ. ಮೊದ್ಲು ಬಿಡಕಿನ್ ಕೈ. ಯಾರ ಮುಂದ್ ರೀಲ್ ಬಿಡಾತಿ? ನಿಜ ಅಕ್ಕ, ರೀಲ್ಸ್ ಮಾಡ್ತಾ ಇದ್ವಿ. ಬೇಕಾದ್ರೆ ನನ್ನ ಹೆಸರು ಸೈಕ್ ಪಿಂಕಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ID ಇದೆ ನೋಡು. ಏನ ಅಕ್ಕ?
ಅಕ್ಕ ಪಕ್ಕ ಇರ್ತೀವಿ ಅಂತ ಹೇಳಿ ಏನ್ರ ಅಕ್ಕ ಅಂದೆ ಅಂದ್ರ ಪುಕ್ಕ ಕಿತ್ತು ಬಾಯಾಗ ಇರ್ತೀನಿ ಮಗಳ. ಹಂಗೆಲ್ಲ ಕಣಚಿನಿ ಪಾಪ ಅವಳೆ ಏ ನೀ ಇನ್ನೊಂದ್ಸತಿ ಏನ್ರ ಈಕಿನ ಜೊತೆ ರೀಲ್ಸ್ ಮಾಡಕ್ ಬಂದೆ ಅಂದ್ರೆ ರೈಲ್ವೆ ತರ ಹಾಕಿ ಸಾಯಿಸಿ ಬಿಡ್ತೀನಿ ಮಗನ ನೀನು. ಏ ನಡಿ. ಹಾಗೆ ಕೊಡ್ತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ. ಏ ನಿಮ್ಮ ಮೌನ ಹಿಂಗ್ಯಾಕ್ ಮಂಗೆ ನಂಗೆ ಆಡತ್ತಿ? ಹಿಂಗೆ ನಿನ್ ಮೇಲೆ ಆಡಕ್ಕಾಗಲ್ವಲ್ಲ, ಅದಕ್ಕೆ ಒಬ್ಬನೇ ಆಡ್ಕತ್ತಾ ಇದ್ದೀನಿ. ಏಯ್ ಸ್ವೀಟೆ, ಸ್ವಲ್ಪ ಕಾಲಲ್ಲಿ ಮ್ಯಾಕೆ ಎತ್ತಾಕು. ನನಗೆ ಬಂದಿರೋ ಕಾಲ್ನ ನೀ ಎತ್ತಿ ಅಂದ್ಮ್ಯಾಗ ಇನ್ನು ನನ್ನ ಕಾಲ್ನ ಮ್ಯಾಲೆ ಇಟ್ಟಿಟ್ಕೊಲೆ. ಆಗಲ್ಲ, ನಾನು ಎತ್ತಿರ್ತೀನಿ. ಚಿನಿ ಸ್ವಲ್ಪ ಕಾಲಿಗೆ ನನ್ನ ಕಾಲ್ನ ನನಗೆ ಮ್ಯಾಲೆ ಎತ್ತಿಟ್ಕೊಳಕ್ಕೆ ಟೈಮ್ ಇಲ್ಲ. ಇನ್ನು ನನ್ನ ಕಾಲು ಒಯ್ದು ಬಾಗ್ಲ ತೆಗಿಯಕ್ಕೆ ನನ್ನ ಕಡೆ ಟೈಮ್ ಐತೆ ಅಂತ ಅನ್ಕೊಂಡೇನು? ಐ ಮೀನ್ IT ಪ್ರೊಫೆಷ್ನಲ್. ನಾನು ಪ್ರೊಫೆಷ್ನಲ್ ಗಂಡ. ಏ ಏನಾತ್ ಹಂಗ್ಯಾಕೆ ನಿಂತಿ? ಹುಲಿಗಿಲಿ ಬಂದೈತೇನ? ಹುಲಿ ಅಲ್ಲ, ಹುಲಿ ಅಮ್ಮ. ಟೈಗರ್ ಕೃಷ್ಣ, ಮಮ್ಮಿ ಇದೇನೋ ನೀನ್ ಅವತಾರ? ಅದು ಹೇಳ್ತೀನಿ ಬಾ ಮೋ. ಬಾಮ 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 ಕೂತ್ಕೋ ಕೂತ್ಕೋ. ಏಯ್ ಏನ ನೀನ್ ಅವತಾರಗಳು? ತಗದ್ ಬಿಸಾಕೆಲ್ಲ. ಅದು ಅವಳಿಗೆ ಸ್ವಲ್ಪ ಹುಷಾರುಗಳಿರ್ಲಿಲ್ಲ ಕಣಮ್ಮ, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ. ಏನಾಯ್ತು? ಗೊತ್ತಿಲ್ಲ. ಗೊತ್ತಿಲ್ಲ? ಅದು ಅವಳಿಗೆ ಸ್ವಲ್ಪ ಜ್ವರಗಳು, ಸ್ವಲ್ಪ ಚಳಿ ಜ್ವರಗಳು ಕಣಮ್ಮ. ಬಿಸಿನೇ ಇಲ್ವಲ್ಲೋ? ಕೋಲ್ಡ್ಗಳಿದ್ದಾಗ ಬಿಸಿಲಿಂದ ಬರ್ತದ ಮಗು. ಅದೆಂತ ಜ್ವರ? ಅದು ಕೋಲ್ಡ್ ಜ್ವರ ರೀ. ನಾ ಬಂದಲ್ಲ ಕೋಲ್ಡ್ಗಳನ್ನ ಬಿಸಿಗಳನ್ನಾಗ ಮಾಡ್ತೀನಿ. ಬಿಸಿ ಆಗ್ಲಿಲ್ಲ ಅಂದ್ರೆ ರೀ? ಬಿಸಿ ಮಾಡೋದ್ರಲ್ಲಿ ನಾನು ಬಿಸಿಗಳಾಗ್ತೀನಿ. ಚಮಕೀಲಾ ಅಂಗಿಲೇಸಿ ಓ ವದಿನೆ ಚಾಕುಲೆ ಕುಂದೆ ತೋಡೆ ಓ ವದಿನೆ ಸಣ್ಣಕ್ಕೂ ಆಯ್ನ ಬೆಟ್ಟಿ ಕತ್ತೋಲೆ. ಅಯ್ಯ ಇದ್ಯಾಕಮ್ಮ ಹಿಂಗ ಆಡ್ತಿದ್ಯಾ? ಏನಾಯ್ತು? ರೀಲ್ಸ್ ಏನ ಪೈಲ್ಸಾ? ಫೈಲ್ಸ್ ಎಲ್ಲ ರೀಲ್ಸ್. ಇದನ್ನ ಮಾಡಿಲ್ಲ ಅಂದ್ರೆ ನಂಗೆ ನಿದ್ದೆನೂ ಬರಲ್ಲ, ಒಂದ್ ಕಡೆ ಕೂರಕ್ಕೂ ಆಗಲ್ಲ, ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಆಂಟಿ. ಅವನು ಇದನ್ನೇ ಹೇಳ್ತಾ ಇದ್ದ. ಯಾರು? ಕಿಟ್ಟಿನ? ಇಲ್ಲ, ನಮ್ಮೂರ್ ಪೈಲ್ಸ್ ಪಾಲ್ ಮೆಸಿ. ನೀ ಆಡ್ಕೊ, ನನ್ನ ಮಗ ಕರೀತಾನೆ. ಎಲ್ಲಿಗೆ ಹೊರಟಿದ್ದೀರಾ? ನಾನು ನನ್ನ ಹೆಂಡತಿ ಪಬ್ಬು ಹೊರಟಿದ್ವಿ. ಕಬ್ಬು ಕೇಳಿದ್ದೀನಿ, ಅದ್ಯಾವ್ದು ಅದು ಪಬ್ಬು? ಕಬ್ಬಲ್ಲ ಕಣಮ್ಮ, ಪಬ್ಬು. ಅಯ್ಯೋ ಏನ್ ಮಾಡ್ತಿದ್ದೆ ಕಣಮ್ಮ? ಲೋ ನೀನೇನ್ರು ಕೆಳಗೆ ಬಟ್ಟೆ ಹಾಕೊಳ್ಳೋದು ಮರ್ತೋಗೊಳೆ ಕಣೋ. ಮರ್ತಿಲ್ಲ ಕಣಮ್ಮ, ಪಬ್ಗೆಲ್ಲ ಹಿಂಗೆ ಹೋಗೋದು. ಅಲ್ಲಿ ಹಿಂಗ್ ಹೋದ್ರೂ ಮರ್ಯಾದೆ ಕೊಡ್ತಾರ್ರಿ ಎತ್ತಿ. ಅದ್ಯಾವ ಸೀಮೆ ಫಂಕ್ಷನ್? ಅದು ನಿಂಗೆಲ್ಲ ಗೊತ್ತಾಗಲ್ಲ, ಅದು ಒಂಥರ ಫಂಕ್ಷನ್. ಅದು ಯಾವ ಫಂಕ್ಷನ್ಗಳಾದ್ರೇನು ಜನಗಳು ಒಂಥರ ತಿಳ್ಕೊಳ್ಳೋದಿಲ್ವಾ? ಅದರಲ್ಲೂ ನಮ್ಮ ನೆಂಟ್ರುಗಳು ಇಲಿಗಳು ಹೋಯ್ತು ಅಂದ್ರೆ ಹುಲ್ಗಳೇ ಎತ್ಕೊಂಡು ಹೋಯ್ತು ಅಂತಾರೆ. ಹೌದು ಕಣಮ್ಮ, ಕರೆಕ್ಟ್ ಕರೆಕ್ಟ್. ಏನಾಯ್ತು? ಇಲ್ಲಿ ಹೋಯ್ತು. ಏಯ್ ಹೋಗು, ಸೀರೆ ಕಟ್ಕಬ ಹೋಗು. ಅತ್ತಿರಿ ಈ ಕಾಲದಾಗ ಸೀರೆ ಯಾರು ಉಡ್ತಾರ್ರಿ? ಸೀರೆ ಬಗ್ಗೆ ನಿಂಗೆ ಗೊತ್ತಿದ್ರೆ ಇಂಥ ಮಾತುಗಳು ಆಡ್ತಿರ್ಲಿಲ್ಲ ನೀನು. ಸೀರೆ ಒಳಗೆ ಅಂಥದ್ದೇನು ವಿಶೇಷತೆ ಐತ್ರಿ? ಸೀರೆ ಉಟ್ಕೊಂಡ ಕಾಣಷ್ಟು ಲಕ್ಷಣವಾಗಿ ಹೆಣ್ಮಕ್ಳು ಇಂಥ ಡ್ರೆಸ್ಗಳಲ್ಲಿ ಕಾಣೋದಿಲ್ಲ. ನಮ್ಮ ಕಾಲದಲ್ಲಿ ಮನೆಗಳಾಗ 8 ಮಕ್ಳು ಇರ್ತಿದ್ವು. ಯಾಕೆ ಹೇಳು? ಯಾಕೆ ಅಂದರೆ ಶಿಸ್ತಾಗಿ ಸೀರೆ ಉಟ್ಕೊಂಡು ನಮ್ಮ ಗಂಡನ್ನ ಸೆರ್ಗಲ್ಲಿ ಗಂಟು ಹಾಕತ್ತಿದ್ವು. ಈಗ ನೋಡು, ಇಂಥ ಡ್ರೆಸ್ಗಳು ಹಾಕೊಂಡು ಗಂಡ ಯಾರು ಹೆಂಡ್ತಿ ಯಾರು ಒಂದು ತಿಳಿಯೋದೇ ಇಲ್ಲ. ನೀನು ಹಳ್ಳಿಲಿದ್ದೋಳು, ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ಇಲ್ಲಿ ಈ ಥರ ಇದ್ದೇನೆ ಬೆಲೆಗಳು. ನಾನು ಈಗ ಸಿಟಿಲೇ ಇರೋದು, ನಾನು ನಿಮ್ಗಳ ಜೊತೆ ಬರ್ತೀನಿ. ಅತ್ತಿರಿ ಆ ಥರ ಫಂಕ್ಷನ್ ನೀವೆಲ್ಲ ಬರಂಗಿಲ್ಲ. ಅದ್ಯಾವ ಸೀಮೆ ಫಂಕ್ಷನು? ನಮ್ಮೂರ್ಲಿ ಹಿರಿತಲೆಗಳಿಲ್ದೆ ಯಾವ ಫಂಕ್ಷನ್ಗಳು ನಡೆಯೋದೇ ಇಲ್ಲ. ಈ ಫಂಕ್ಷನ್ ಅಲ್ಲಿ ಈ ತಲೆಗಳಿದ್ರೆ ಆ ಫಂಕ್ಷನ್ ನಡೆಯಲ್ಲ. ಏನಂದೆ? ಈ ಫಂಕ್ಷನ್ ಅಲ್ಲಿ ಗಂಡ ಹೆಂಡತಿ ಮಾತ್ರ ಹೋಗ್ಬೇಕು ನಾವು. ನೀವೇನೇ ಹೇಳಿ ನಿಮ್ಗಳ ಜೊತೆ ಫಂಕ್ಷನ್ಗೆ ಬರೋದೆ. ಏನ್ ಮಾಡುದ್ರಿ? ಸರಿ ಕಣಮ್ಮ, ನೀನ್ ನಮ್ಮ ಫಂಕ್ಷನ್ಗೆ ಬರಬೇಕು ಅಂದ್ರೆ ನೀನು ಇವಳ ಥರ ಡ್ರೆಸ್ ಹಾಕೋಬೇಕು. ಯಪ್ಪ, ನಾನು ನಿಮ್ಮ ಜೊತೆ ಬರೋದಿಲ್ಲ, ನೀವು ಹೋಗಿ. ಬಾಯ್ ಕಣಮ್ಮ. ಎಲ್ಲ ಕಳ್ಳನ ಮಗನೇ.